ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪರಿಷತ್ನ 4 ಸ್ಥಾನಗಳಿಗೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳಿಂದ ನಡೆದಿರುವಂತಹ ಚುನಾವಣೆ ಮುಕ್ತಾಯ ಆಗಿ ಫಲಿತಾಂಶದ ಬಗ್ಗೆ ಕುತೂಹಲ ಜಾಸ್ತಿ ಆಗಿದೆ. ಯಾಕಂದರೆ ಈ ಬಾರಿ ಚುನಾವಣೆ ಯಾವ MLA ಎಲೆಕ್ಷನ್ಗೂ ಕಡಿಮೆ ಇಲ್ಲ, ವಿಧಾನಸಭಾ ಚುನಾವಣೆಗೂ ಕಡಿಮೆ ಇಲ್ಲ ಅನ್ನೋ ಮಟ್ಟಿಗೆ ಕಾವೇರಿಸ್ಕೊಂಡಿತ್ತು. ಅಷ್ಟರ ಮಟ್ಟಿಗೆ ಜಟಾಪಟಿ ಇತ್ತು. ಹಾಗಾದರೆ ಯಾವ ಪಕ್ಷಗಳಿಗೆ ಹೆಚ್ಚು ಲಾಭ ಆಗಲಿದೆ? ಚುನಾವಣೋತ್ತರ ಸಮೀಕ್ಷೆಯನ್ನ ಪಕ್ಕ ಲೆಕ್ಕವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಮೊದಲನೇದಾಗಿ ನಾವು ಹೈ ವೋಲ್ಟೇಜ್ ದಕ್ಷಿಣ ಪದವೀಧರ ಕ್ಷೇತ್ರದಿಂದ ಶುರು ಮಾಡೋಣ. ಹಳೆ ಮೈಸೂರು ಭಾಗದ 4 ಜಿಲ್ಲೆಗಳನ್ನು ಕವರ್ ಮಾಡುತ್ತೆ ಇದು. ಮಂಡ್ಯ, ಮೈಸೂರು, ಹಾಸನ ಮತ್ತು ಚಾಮರಾಜನಗರ. ಹಳೆ ಮೈಸೂರು ಭಾಗ 3 ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯಾಗಿದೆ. ಅದು 2023 ಚುನಾವಣೆ ದೃಷ್ಟಿಯಿಂದ BJPಯಲ್ಲಿ ತಾನು ಮತ್ತಷ್ಟು ಗಟ್ಟಿಯಾಗಬೇಕು ಅಂತ ಪ್ರಯತ್ನ ಮಾಡ್ತಿದೆ. ಕಾಂಗ್ರೆಸ್ ಆಪರೇಷನ್ನು, JDS ತನ್ನ ಕೋಟೆಯನ್ನು ಭದ್ರಪಡಿಸ್ಕೊಳ್ಳೋಕೆ ನೋಡ್ತಿರೋದು. ಇದೆಲ್ಲ ಲೆಕ್ಕಾಚಾರಗಳ ನಡುವೆ ಈ ಪದವೀಧರ ಕ್ಷೇತ್ರದ ಚುನಾವಣಾ ಫಲಿತಾಂಶ ತುಂಬ ಇಂಪಾರ್ಟೆಂಟ್. ಮುಂಬರುವ ಚುನಾವಣೆಗಳಿಗೆ ಮುನ್ನುಡಿ ಬರೆಯಲಿದೆ ಅಂತಲೇ ಹೇಳಲಾಗ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯನವರಿಗೆ ತವರು ಜಿಲ್ಲೆ ಪ್ರತಿಷ್ಠೆ, BY ವಿಜಯೇಂದ್ರ ಹಳೆ ಮೈಸೂರು ಭಾಗದಲ್ಲಿ ತನ್ನ ಸಾಮರ್ಥ್ಯ ಪ್ರದರ್ಶನಕ್ಕೆ ಸಿಕ್ಕಿರುವಂಥ ಒಂದು ಒಳ್ಳೆ ಚಾನ್ಸ್. ಹಾಗಾಗಿ ಸಿಕ್ಕಾಪಟ್ಟೆ ಅಬ್ಬರಿಸಿದ್ದಾರೆ ಪ್ರಚಾರದ ಕಣದಲ್ಲಿ. ಯಾರ ಭವಿಷ್ಯ ಏನು ಅನ್ನೋದು ಮತಪೆಟ್ಟಿಗೆ ಸೇರಾಗಿದೆ. ಸದ್ಯಕ್ಕೆ ಏನು ಹೇಳ್ತಾ ಇದೆ ಚುನಾವಣೆಯ ನಂತರ ಅಲ್ಲಿ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾತನಾಡೋದಾದರೆ, ಮಧು ಮಾದೇಗೌಡರಿಗೆ ಚುನಾವಣೆಗೆ 2 ದಿನ ಮುಂಚೆ ಇರೋ ತನಕನೂ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು. ಕಾಂಗ್ರೆಸ್ ಪರವಾಗಿ ಅಲ್ಲಿ ವೇವಿತ್ತು. ಎಲ್ಲಕ್ಕಿಂತ ಪ್ರಮುಖವಾಗಿ JDSನ MLC ಮರಿತಿಬ್ಬೇಗೌಡರು ಓಪನ್ ಆಗಿ ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟಿದ್ದು. ಅಲ್ಲಿ ಒಂದಿಷ್ಟು ಜನ JDSನ ಶಾಸಕರು ಒಂದು ಕಾಲು ಹೊರಗಿಟ್ಟು ಕಾಂಗ್ರೆಸ್ನತ್ತ ನೋಡ್ತಾ ಇರೋದು, ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪೂರಕವಾಗಿತ್ತು ವಾತಾವರಣ. ಹಾಗೆ ಸಿದ್ದರಾಮಯ್ಯನವರು ಕೂಡ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದರಿಂದಾಗಿ. ಆದರೆ ಚುನಾವಣೆ ಅಂತ ಬಂದಾಗ ಕೊನೆ ಕ್ಷಣದಲ್ಲಿ ಹೆಚ್ಚು ವಿಚಾರಗಳು ನಿರ್ಧಾರ ಆಗ್ತವೆ. ಚುನಾವಣೆ ಮುಂಚಿನ ದಿನ, ಚುನಾವಣೆ ನಡೆಯೋ ದಿನವೇ ನಿರ್ಣಾಯಕ. ಆದರೆ ಕಾಂಗ್ರೆಸ್ಸು ಆ 2 ದಿನವೇ ಚುನಾವಣೆ ವಿಚಾರದಲ್ಲಿ ಮೈ ಮರೆತು ಬಿಟ್ಟಿದೆ. ರಾಹುಲ್ ಗಾಂಧಿ ED ಸಂಬಂಧಪಟ್ಟಂತೆ ದೊಡ್ಡ ಪ್ರೊಟೆಸ್ಟ್ ಅಂತ ಚುನಾವಣೆಯನ್ನು ಸ್ವಲ್ಪ ನಿರ್ಲಕ್ಷಿಸಿದಂತೆ ಕಂಡು ಬಂತು. ಮಧು ಮಾದೇಗೌಡರು ಕೂಡ ಡಿಸ್ಟರ್ಬ್ ಆಗಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಕೊನೆ ಕ್ಷಣದಲ್ಲಿ BJPಯ ಪರವಾಗಿ ಸ್ವಲ್ಪ ಅಲೆ ಎದ್ದ ಹಾಗೆ ಕಾಣಿಸ್ತಾ ಇದೆ. ರವಿಶಂಕರ್ ಅವರು ಆಯ್ಕೆಯಾಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಇನ್ನು JDSನ ಕಥೆ ಕೇಳೋದಾದರೆ, ರಾಮ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು, ನೌಕರರ ಸಂಘದ ಮಾಜಿ ಅಧ್ಯಕ್ಷ ರಾಮ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಪಕ್ಷದಲ್ಲಿ ಬಹಳಷ್ಟು ಜನಕ್ಕೆ ಬೇಸರ ಇದೆ. ಇವರು ಸೂಟ್ ಕೇಸ್ ಕ್ಯಾಂಡಿಡೇಟ್, ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು. ಆದರೆ ಅವರು ಯಾರನ್ನೂ ಪರಿಗಣಿಸದೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡದೆ ಸೂಟ್ ಕೇಸ್ ಗಿರಾಕಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅಸಮಾಧಾನ ಬಹಿರಂಗವಾಗಿ ವ್ಯಕ್ತವಾಗಿದೆ. ಮರಿತಿಬ್ಬೇಗೌಡರು ಓಪನ್ ಆಗಿ ಕೈಗೆ ಸಪೋರ್ಟ್ ಮಾಡಿರೋದು, ಇವೆಲ್ಲವೂ ಕೂಡ JDSಗೆ ಪೆಟ್ಟು ಕೊಡುವಂತಹ ವಾತಾವರಣ ಕಂಡು ಬರ್ತಾ ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ JDSನ ಭದ್ರಕೋಟೆ, ಇದು ಹಾಸನ, ಮಂಡ್ಯ, JDSನ ರಾಜಕೀಯ ರಾಜಧಾನಿಗಳು. ಈ ವ್ಯಾಪ್ತಿಯಲ್ಲಿಯೇ JDS ಪೆಟ್ಟು ತಿನ್ನುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಚುನಾವಣೋತ್ತರ ಯಾವ ಥರ ಮಾಹಿತಿ ಲಭ್ಯವಾಗ್ತಿದೆ ಅನ್ನೋದರ ಆಧಾರದ ಮೇಲೆ ನಾವು ಇಡ್ತಾ ಇದ್ದೀವಿ ರಿಪೋರ್ಟನ್ನು ನಿಮ್ಮ ಮುಂದೆ. 2018 ವಿಧಾನಸಭಾ ಚುನಾವಣೆ ಬಳಿಕ ಹಲವು ಬಾರಿ JDS ತನ್ನ ಭದ್ರಕೋಟೆಯಲ್ಲಿಯೇ ಪೆಟ್ಟು ತಿಂದಿದೆ. ಲೋಕಸಭಾ ಚುನಾವಣೆಯಲ್ಲಿರಬಹುದು, ಲೋಕಲ್ ಬಾಡಿ ಎಲೆಕ್ಷನಲ್ಲಿರಬಹುದು, ಈಗ ಮತ್ತೊಮ್ಮೆ ಪರಿಷತ್ ಚುನಾವಣೆಯಲ್ಲೂ ಕೂಡ ಮುಗ್ಗರಿಸತ್ತ ಅನ್ನೋದೇ ಇರೋ ವಿಚಾರ. ಮತ್ತು ಇದು 2023 ಚುನಾವಣೆ ದೃಷ್ಟಿಯಿಂದ ದಿಕ್ಸೂಚಿ. ಹಳೆ ಮೈಸೂರು ಭಾಗದಲ್ಲಿ ಬೇರೆ ಪಕ್ಷಗಳು JDS ಅನ್ನು ಓವರ್ಟೇಕ್ ಮಾಡೋದಕ್ಕೆ ಪೈಪೋಟಿಗೆ ಬಿದ್ದಿದ್ದಾವೆ. ಒಂದು ಕಡೆ ಕಾಂಗ್ರೆಸ್ಸು, ಇನ್ನೊಂದು ಕಡೆ BJP. ಈ ರಿಸಲ್ಟ್ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಅದರಲ್ಲೂ BJP ಇಲ್ಲಿ ನಡೆದಂಥ ಈ ಕ್ಷೇತ್ರದ 6 ಚುನಾವಣೆಗಳ ಪೈಕಿ 4 ಸರಿ ಗೆದ್ದಿದೆ, ಅಚ್ಚರಿ ಅನ್ನುವಂತೆ. ಕಾಂಗ್ರೆಸ್ 1 ಸಲನೂ ಗೆದ್ದಿಲ್ಲ. JDS 2 ಬಾರಿ ಗೆದ್ದಿದೆ. ಕಳೆದ ಬಾರಿ JDS ಗೆಲುವನ್ನು ದಾಖಲಿಸಿರೋದು. ಸೊ BJP ಮತ್ತೆ ಇಲ್ಲಿ ಗೆಲುವನ್ನು ದಾಖಲಿಸುವ ಮೂಲಕ ನಮ್ಮ ನೆಲೆಯನ್ನು ಗಟ್ಟಿಗೊಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿದೆ. ವಿಜಯೇಂದ್ರ ಅವ್ರಿಗೆ ಇದು ದೊಡ್ಡ ಪ್ರತಿಷ್ಠೆ. ಮಂಡ್ಯ, ಹಾಸನ, ಮೈಸೂರಲ್ಲೆಲ್ಲ ಯಾವ ರೀತಿ ಅವ್ರಿಗೆ ಜಯಘೋಷ, ಮುಂದಿನ CM ಅನ್ನುವಂಥ ಘೋಷಣೆ ಎಲ್ಲ ಮೊಳಗಿತ್ತು ಅನ್ನೋದನ್ನು ಕೇಳಿಸ್ಕೊಂಡಿದ್ದೀವಿ. ಇದು ಮತವಾಗಿಯೂ ಕೂಡ ಸಿಗತ್ತೋ? ರವಿಶಂಕರ್ ಅವರು ಗೆದ್ದು ಬರ್ತಾರಾ? ವಿಜಯೇಂದ್ರ ಕೊಟ್ಟಿರೋ ಟಾಸ್ಕನ್ನು ಗೆದ್ದು ದಾರಿ ಕ್ಲಿಯರ್ ಮಾಡ್ಕೊಳ್ತಾರ ಅನ್ನೋದೇ ಕುತೂಹಲ ಇರೋದು. ಬಹುತೇಕ BJP ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ. ರವಿಶಂಕರ್ ಅವರು ಕಳೆದ ಬಾರಿ ಜಸ್ಟ್ ಮಿಸ್ ಆಗಿದ್ರು, ಈ ಬಾರಿ ಅವ್ರು ಗೆಲ್ಲುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ.
ತುಂಬ ಜನ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಅದರಲ್ಲೂ SDPI ಕಣದಲ್ಲಿದ್ದಿದ್ದು ಕಾಂಗ್ರೆಸ್ಗೆ ಒಂದಿಷ್ಟು ಪೆಟ್ಟು ಕೊಟ್ಟಿದೆ. ವಾಟಾಳ್ ನಾಗರಾಜ್ ಅವರು ವಿವಿಧ ಸಂಘಗಳ ಪ್ರತಿನಿಧಿಯಾಗಿ ಪ್ರಸನ್ನ ಅವರು ಕಣದಲ್ಲಿದ್ದಿದ್ದು ಇವೆಲ್ಲವೂ ಕೂಡ ಟೆನ್ಷನ್ ಆಗಿತ್ತು. ಕಾಂಗ್ರೆಸ್ಗೆ ಸ್ವಲ್ಪ ಪೆಟ್ಟು ಬಿದ್ದಂತೆ ಕಾಣಿಸ್ತಾ ಇದೆ. ಓವರಾಲ್ ಮಧು ಮಾದೇಗೌಡರಿಗೆ ಕೊನೆ ಕ್ಷಣದಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಆಗಿದೆ, BJP ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ವಾತಾವರಣ ಆ ಥರ ಸ್ವಲ್ಪ 70% ರವಿಶಂಕರ್ ಅವರು ಗೆಲ್ಲುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಚುನಾವಣೋತ್ತರ ಸಮೀಕ್ಷೆ ಮಾಹಿತಿ ಇದು. ಇನ್ನು ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ 70% ವೋಟಿಂಗ್ ಆಗಿದೆ. ಕಳೆದ ಬಾರಿಗಿಂತ ಬಹಳ ಒಳ್ಳೆ ರೆಸ್ಪಾನ್ಸ್ ಇದೆ ಪದವೀಧರ ಮತದಾರರಿಂದ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಿದೆ. ಹಾಗೆ ನಾವು ವಾಯುವ್ಯ ಪದವೀಧರ ಕ್ಷೇತ್ರದ ಚಿತ್ರಣ ನೋಡೋದಾದರೆ ಚುನಾವಣೋತ್ತರ ಸಮೀಕ್ಷೆ ಏನು ಹೇಳ್ತಾ ಇದೆ, ಯಾರ ಪರವಾಗಿದೆ ರೆಸ್ಪಾನ್ಸ್ ಸದ್ಯದ ಮಾಹಿತಿಯ ಪ್ರಕಾರ ಅಂತ ಕೇಳಿದ್ರೆ ಹನುಮಂತ ನಿರಾಣಿ ಅವರು, ಮುರುಗೇಶ್ ನಿರಾಣಿ ಅವರ ಸಹೋದರ ಹನುಮಂತ ನಿರಾಣಿ ಅವರು ಮತ್ತೊಮ್ಮೆ ಆಯ್ಕೆಯಾಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂದ್ರೆ ಅಲ್ಲಿ ಸುನಿಲ್ ಸಂಕಾ ಅವರು ಹೊಸ ಅಭ್ಯರ್ಥಿ, ಹೊಸ ಮುಖ ಕಣಕ್ಕಿಳಿದಿದ್ರು. ಆದರೂ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ, MB ಪಾಟೀಲ್, ಸತೀಶ್ ಜಾರಕಿಹೊಳಿ ಇವರೆಲ್ಲ ಪ್ರತಿಷ್ಠೆಯಾಗಿ ತಗೊಂಡು ಒಂದಷ್ಟು ಹವಾ ಎಬ್ಬಿಸಿದ್ದಾರೆ ಅಲ್ಲಿ. ಆದರೆ ಹೊಸ ಅಭ್ಯರ್ಥಿ ನಿರಾಣಿ ಅವ್ರಿಗೆ ಪೈಪೋಟಿ ಕೊಡೋ ಮಟ್ಟಿಗೆ ಅಲ್ಲಿ ಕಣ ಏನೂ ಇರಲಿಲ್ಲ, ಒನ್ ಸೈಡೆಡ್ ಅನ್ನೋ ಥರನೇ ಇತ್ತು. ಆದರೆ ಕಳೆದ ಬಾರಿ ಬೇರೆ ಚುನಾವಣೆಗಳಿಗೆ, ಹಿಂದಿನ ಅವಧಿಯ ಚುನಾವಣೆಗೆ ಹೋಲಿಸಿದ್ರೆ ಸ್ವಲ್ಪ ಚುನಾವಣೆ ನಡೆದಿದೆ ಅಂತಾದರೂ ಗೊತ್ತಾಗಿದೆ ಈ ಬಾರಿ ಅನ್ನೋ ಮಾತು ಕೇಳಿಬರುತ್ತೆ ಆ ಭಾಗದಲ್ಲಿ. ಇಷ್ಟು ದಿನ ಚುನಾವಣೆ ಇಲ್ಲದೇನೆ ಆಯ್ಕೆ ಆಗಿಬಿಟ್ರು ಅನ್ನೋ ಥರ ನಿರಾಣಿಯವರ ಪರ ಒಂದು ರೆಸ್ಪಾನ್ಸ್ ಇರ್ತಿತ್ತು. ಈ ಬಾರಿ ಹೊಸಬರಾದರೂ ಸುನಿಲ್ ಸಂಕಾ ಅವರು ಒಂದು ತಕ್ಕ ಮಟ್ಟಿಗೆ ಪೈಪೋಟಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಿಷ್ಟು ಸಲೀಸು ನಿರಾಣಿ ಅವ್ರಿಗೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಉದ್ಯಮಿ, ಅವ್ರ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ನೌಕರರೇ ದೊಡ್ಡ ಸಂಖ್ಯೆಯಲ್ಲಿ ಪದವೀಧರರು ವೋಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತು ಕೇಳಿಬರುತ್ತೆ. ಹಾಗೆ ಉದ್ಯೋಗ ಕೊಟ್ಟಿದ್ದಾರೆ ಪದವೀಧರರಿಗೆ ಅನ್ನುವಂಥ ಒಂದು ವಿಚಾರ ಅವ್ರಿಗೆ ಪ್ಲಸ್ ಆಗಿದೆ. ಹಾಗೆ ಹನುಮಂತ ನಿರಾಣಿಯವರು ಹಣವಂತರೂ ಹೌದು, ಪಂಚಮಸಾಲಿ ವೋಟರ್ಸ್ ಇರುವಂತಹ ಪ್ರದೇಶ ಅದು, ಜಾತಿ ಲೆಕ್ಕಾಚಾರದಲ್ಲೂ ಕೂಡ ಪ್ಲಸ್ ಆಗಿದೆ. ಸಚಿವರು, ಅವರದ್ದೇ ಗೌರ್ಮೆಂಟ್ ಇರೋದು, ಈ ಎಲ್ಲ ಪ್ರಭಾವಗಳಿಂದಾಗಿ ವಾಯುವ್ಯ ಪದವೀಧರ ಕ್ಷೇತ್ರದಲ್ಲಿ ಬಹುತೇಕ BJP ಪಾಸ್ ಆಗುತ್ತೆ. ಒಳ್ಳೆ ಲೀಡಲ್ಲಿ ಅದು ಕೂಡ ಹನುಮಂತ ನಿರಾಣಿ ಅವರು ಮತ್ತೊಮ್ಮೆ ಗೆದ್ದುಕೊಂಡು ಬರ್ತಾರೆ ಅನ್ನೋ ವಾತಾವರಣ ಕಂಡು ಬರ್ತಾ ಇದೆ. ಇನ್ನು ನಾವು ಶಿಕ್ಷಕರ ಕ್ಷೇತ್ರದ ವಿಚಾರ ನೋಡೋದಾದರೆ, ಪಶ್ಚಿಮ ಶಿಕ್ಷಕರ ಕ್ಷೇತ್ರ 42 ವರ್ಷಗಳಿಂದ ನಿರಂತರವಾಗಿ ಆಯ್ಕೆ ಆಡ್ಕೊಂಡು ಬಂದಿರುವ, ಅಂದರೆ 4 ದಶಕ, ಒಟ್ಟು 7 ಬಾರಿ ಗೆದ್ದಿರುವಂತಹ ಬಸವರಾಜ್ ಹೊರಟ್ಟಿ ಅವರು ಮತ್ತೊಮ್ಮೆ 8ನೇ ಬಾರಿ ಗೆದ್ದು ಗಿನ್ನೆಸ್ ದಾಖಲೆ ಬರೆಯೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಒಂದೇ ಒಂದು ಬದಲಾವಣೆ ಅಂದರೆ BJPಯಿಂದ ಸ್ಪರ್ಧೆ ಮಾಡ್ತಿರೋದು ಅವರು. ಸೊ ಈ ಬಾರಿ ಯಾರು ಗೆದ್ದರೂ ಇಲ್ಲಿ ದಾಖಲೆನೇ. ಯಾಕಂದರೆ BJP ಮೊಟ್ಟ ಮೊದಲ ಬಾರಿ ಗೆದ್ದ ಹಾಗಾಗತ್ತೆ. ಬಸವರಾಜ್ ಹೊರಟ್ಟಿ ಅವರು ಗೆದ್ದರೆ ಇಷ್ಟು ವರ್ಷ ಇಲ್ಲಿ ಪೈಪೋಟಿ ಇರ್ತಾ ಇದ್ದಿದ್ದೆ JDS ಮತ್ತು BJP ನಡುವೆ. ಈಗ BJPಗೆ ಹೋಗಿರೋದ್ರಿಂದ ಬಸವರಾಜ್ ಹೊರಟ್ಟಿ ಅವರು ಕಣದಲ್ಲಿ ಅಂಥ ರೋಚಕತೆ ಕಂಡು ಬಂದಿಲ್ಲ, ಅಷ್ಟೊಂದು ಪೈಪೋಟಿ ಕಂಡು ಬಂದಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇರೋದು. ಬಸವರಾಜ್ ಹೊರಟ್ಟಿ ಅವರು ಈ ಬಾರಿಯೂ ಕೂಡ ಮತ್ತೊಮ್ಮೆ ಗೆದ್ದು ಬರ್ತಾರೆ, 8ನೇ ಬಾರಿ ಅನ್ನೋ ಥರ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಎಲ್ಲ ಅವಧಿಗಿಂತ ಅತಿ ಹೆಚ್ಚು ದಾಖಲೆಯ ಮತದಾನ 86.67% ವೋಟಿಂಗ್ ಆಗಿದೆ ಇಲ್ಲಿ ಅನ್ನೋದು ಗಮನಾರ್ಹ. ಕಾಂಗ್ರೆಸ್ನ ಬಸವರಾಜ್ ಗುರಿಕಾರ ಹಾಗೆ JDSನ ಶ್ರೀಶೈಲ ಗುಡದಿನ್ನಿ ಅವರು ಕೂಡ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಹೊರಟ್ಟಿ ಅವರು ಪಕ್ಷಾತೀತವಾಗಿ ಅವರ ವೈಯಕ್ತಿಕ ವರ್ಚಸ್ಸು, ಶಿಕ್ಷಕರ ಪರವಾಗಿ ಧ್ವನಿ ಎತ್ತುವಂಥ ಅವರ ಕಾಳಜಿ, ಇವೆಲ್ಲವೂ ಕೂಡ ಮತ್ತೊಮ್ಮೆ ಅವರನ್ನು ಗೆಲ್ಲಿಸಿ ಕಳಿಸೋದು ಗ್ಯಾರಂಟಿ ಅಂತ ಹೇಳ್ತಾ ಇದೆ ಚುನಾವಣೋತ್ತರ ಸಮೀಕ್ಷೆ. ಕಾದು ನೋಡಬೇಕು. ಹಾಗೆ ವಾಯುವ್ಯ ಶಿಕ್ಷಕರ ಕ್ಷೇತ್ರದ ಫಲಿತಾಂಶ ಏನಾಗಬಹುದು, ಚುನಾವಣೋತ್ತರ ಸಮೀಕ್ಷೆ ಏನು ಹೇಳ್ತಾ ಇದೆ? ಅರುಣ್ ಶಹಾಪುರ ಹ್ಯಾಟ್ರಿಕ್ ಬಾರಿಸ್ತಾರಾ ಅಥವಾ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಅವಕಾಶ ಸಿಗುತ್ತಾ ಅಂತ ಕೇಳಿದ್ರೆ, ಈ ಬಾರಿ ಪ್ರಕಾಶ್ ಹುಕ್ಕೇರಿ ಅವರ ಪರವಾಗಿ ರಿಸಲ್ಟ್ ಬರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಚುನಾವಣೋತ್ತರ ಮಾಹಿತಿ ಕಲೆಕ್ಟ್ ಮಾಡಿದ್ರೆ. ಕಾರಣ, ಒಂದು ಜಾತಿ, ಎರಡನೇದಾಗಿ ದುಡ್ಡು ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಅನ್ನೋದು
ಬೇಕಾದಷ್ಟು ಸುದ್ದಿ ಆಗಿದೆ ಮಾಧ್ಯಮಗಳೆಲ್ಲ. 2,000 ರೂಪಾಯಿ 5 ನೋಟುಗಳು ಬಹುತೇಕ ಎಲ್ಲರಿಗೂ ತಲುಪಿದೆಯಂತೆ ಅನ್ನೋ ಸುದ್ದಿ ಜೋರಾಗಿ ಸದ್ದು ಮಾಡಿದೆ ಮತ್ತು ಅದು ಒಂದು ಪ್ರಮುಖ ಕಾರಣವಾಗಬಹುದು ಅನ್ನೋ ಮಾತು ಕೂಡ ಅಲ್ಲಿ ಕೇಳಿ ಬರ್ತಾ ಇರೋದು. ಮತ್ತೊಂದು ಕಡೆ ಅರುಣ್ ಶಹಾಪುರ ಅವರ ಬಗ್ಗೆ ಒಂದಷ್ಟು ಬೇಸರ ಇದೆ. ಇಷ್ಟು ದಿನ ಅವರು ಮಾಡಿದ್ದಷ್ಟೇ ಇದೆ ಗೆದ್ದುಕೊಂಡು ಹೋಗಿ ಅನ್ನೋ ಒಂದು ಅಭಿಪ್ರಾಯ ಶಿಕ್ಷಕರ ವಲಯದಲ್ಲಿ, ವಿದ್ಯಾವರ್ಧಕ ಸಂಘ ಈ ಥರ ಬೇರೆ ಬೇರೆ ಶಿಕ್ಷಕರ ಸಂಘಗಳು ಅಷ್ಟಾಗಿ ಸಪೋರ್ಟ್ಗೆ ನಿಂತಿಲ್ಲ ಅನ್ನೋ ವಾತಾವರಣ ಅಲ್ಲಿರೋದು. BJPಯ ಸ್ಥಳೀಯ ನಾಯಕರುಗಳ ಜೊತೆಗೆ ಒಂದಿಷ್ಟು ವ್ಯತ್ಯಾಸವೂ ಇದೆಯಂತೆ. ಯಡಿಯೂರಪ್ಪನವ್ರು ಹೋಗಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ, 15,000 ಲೀಡಲ್ಲಿ ಶಹಾಪುರ ಮತ್ತೊಮ್ಮೆ ಗೆದ್ದು ಬರ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಆದರೆ ಅದು ಕೊನೆ ಕ್ಷಣದ ಪ್ರಯತ್ನ ಅಷ್ಟೇ. ಅಲ್ಲಿ ತನಕ ಅಲ್ಲಿ ವಾತಾವರಣನೇ ಬೇರೆ ಥರ ಇತ್ತು ಶಹಾಪುರ ಅವರ ಬಗ್ಗೆ ಅನ್ನೋ ಒಂದು ಅಭಿಪ್ರಾಯ. ಹಾಗಾಗಿ ಪ್ರಕಾಶ್ ಹುಕ್ಕೇರಿ ಅವರು ವಿವಿಧ ಬಲಪ್ರಯೋಗ ಮಾಡಿದ್ದಾರೆ. ಅದು ಯಶಸ್ವಿಯಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಾಯುವ್ಯ ಶಿಕ್ಷಕರ ಕ್ಷೇತ್ರದಿಂದ ಹುಕ್ಕೇರಿಯವರು ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚಿದೆ. ಎಸ್ ವೀಕ್ಷಕರೇ, ಇದು 4 ಕ್ಷೇತ್ರಗಳ ಚುನಾವಣೋತ್ತರ ಸಮೀಕ್ಷೆ. ಸದ್ಯದ ಮಾಹಿತಿ ಪ್ರಕಾರ, ಚುನಾವಣೋತ್ತರ ಸಮೀಕ್ಷೆ ರಿವ್ಯೂಗೆ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ 4ರಲ್ಲಿ BJPಗೆ ಹೆಚ್ಚು 3 ಸ್ಥಾನಗಳು ಸಿಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ 1 ಗೆದ್ದುಕೊಳ್ಳಬಹುದು. ಹಳೆ ಮೈಸೂರು ಭಾಗದಲ್ಲಿಯೇ JDSಗೆ ಪೆಟ್ಟು ಬೀಳುವಂಥ ವಾತಾವರಣ ಕಂಡು ಬರ್ತಾ ಇದೆ. ಕಾದು ನೋಡೋಣ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.